ಆತ್ಮೀಯ ಮುಖ್ಯ ಗುರುಗಳೇ, 2026-27ನೇ ಸಾಲಿಗೆ ಮಕ್ಕಳನ್ನು SATSನಲ್ಲಿ ಪ್ರಮೋಟ್ ಮಾಡಲು ಅವಕಾಶವನ್ನು ನೀಡಲಾಗಿದ್ದು, ಪ್ರಸ್ತುತ ವರ್ಷ 2025-26ನೇ ಸಾಲಿನಲ್ಲಿ ಮಕ್ಕಳು ಉತ್ತೀರ್ಣರಾದ ಮಕ್ಕಳನ್ನು 2026-27ನೇ ಸಾಲಿಗೆ ಪ್ರಮೋಟ್ ಮಾಡಬೇಕಾಗಿದೆ. ಅದನ್ನು ಮಾಡುವಾಗ ಮುಖ್ಯವಾಗಿ ಮುಖ್ಯ ಗುರುಗಳು ತಿಳಿದುಕೊಳ್ಳಬೇಕಾದ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿಕೊಳ್ಳುತ್ತಾ ಯಾವ ರೀತಿ ಪ್ರಮೋಟ್ ಮಾಡಬೇಕು ಎಂಬುದನ್ನು ಇಲ್ಲಿ ನಾವು ನೋಡಬಹುದು. ಮೊದಲು ನೀವು ನಿಮ್ಮ SATS ಒಳಗಡೆ ನಿಮ್ಮ ಒಂದು SATS ಯೂಸರ್ ಐಡಿಯನ್ನು ಹಾಕಬೇಕು. ಹಾಕಿದ ಮೇಲೆ ನಿಮಗೆ OTP ಬರ್ತದೆ. ಆ OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಿ. OTP ಹಾಕಿ ಲಾಗಿನ್ ಆದ ನಂತರ ಇಲ್ಲಿ ನೋಡಿದ ಹಾಗೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಒಳಗಡೆ ಬಂದು ಇಲ್ಲಿ ಪ್ರಮೋಷನ್ ಡೀಟೇಲ್ಸ್ ಅಂತ ಏನು ಒಂದೇ ಆಪ್ಷನ್ ಕಾಣ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಂತರದಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಎಂಬ ಆಪ್ಷನ್ ಕಾಣ್ತದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದಾದಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರ್ತದೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ ನಿಮ್ಮ ಒಂದು ಶಾಲೆಯ ಒಂದು ಡೀಟೇಲ್ಸ್ ಕಾಣುತ್ತೆ. ಕೆಳಗಡೆ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ 1 ಅಂತ ಇದೆ. ಆಮೇಲೆ ಅಕಾಡೆಮಿಕ್ ಇಯರ್ 2025-26 ಅಂತ ಇದೆ. ಅಂದರೆ 2025-26ನೇ ಸಾಲಿನ ಮಕ್ಕಳನ್ನು ನಾವು 26-27ನೇ ಸಾಲಿ ಪ್ರಮೋಟ್ ಮಾಡಬೇಕಾಗಿರೋದ್ರಿಂದ ಅಕಾಡೆಮಿಕ್ ಇಯರ್ 2025-26 ಅಂತಲೇ ಇರ್ತದೆ. ನಂತರದಲ್ಲಿ ಇಲ್ಲಿ ನೀವು ನೋಟ್ಗಳಲ್ಲಿ ನೋಡ್ಬೋದು. ಒಂದನೇದು, ದಿಸ್ ಫಂಕ್ಷನಾಲಿಟಿ ಈಸ್ ಓನ್ಲಿ ಆಫ್ ಪ್ರಮೋಷನ್, ಇಟ್ ವಿಲ್ ನಾಟ್ ಆಟೋ ಅಪ್ಡೇಟ್ ಟು ದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಇದೆ. ಅಂದರೆ ಇದು ಕೇವಲ ಪ್ರಮೋಟ್ ಕೊಡೋದಾಗಿರ್ತದೆ. ಆಟೋಮೆಟಿಕ್ ಆಗಿ ಮುಂದಿನ ಅಕಾಡೆಮಿಕ್ ಇಯರ್ಗೆ ಮಕ್ಕಳು ಅಡ್ಮಿಷನ್ ಆಗೋದಿಲ್ಲ ಅಂತ ಹೇಳಿ. ಎರಡನೇ ಆಪ್ಷನ್ ಬಿಟ್ಟು ಪ್ರಮೋಟೆಡ್ ಚಿಲ್ಡ್ರನ್ ಶುಡ್ ಬಿ ಅಡ್ಮಿಟೆಡ್ ಬೈ ಯೂಸಿಂಗ್ ಮೆನು ಎನ್ರೋಲ್ಮೆಂಟ್ ಅಡ್ಮಿಷನ್ ಥ್ರೋ ಪ್ರಮೋಷನ್. ಈ ಪ್ರಮೋಟ್ ಆದಂಥ ಮಕ್ಕಳನ್ನು ನಾವು ಅಡ್ಮಿಷನ್ ಟು ಪ್ರಮೋಷನ್ ಮೂಲಕ ನೀವು ನೆಕ್ಸ್ಟ್ 26-27ನೇ ಸಾಲಕ್ಕೆ ಅಡ್ಮಿಷನನ್ನು ಮಕ್ಕಳನ್ನ ಮಾಡ್ಕೋಬಹುದು ಅಂತೇಳಿ ಹೇಳ್ತಿದೆ. ಮೂರನೇ ನೋಟ್ ಬಂದ್ಬಿಟ್ಟು ಇದನ್ನ ಕಂಪ್ಲೀಟ್ ಆಗಿ ನಾವು ಪ್ರಮೋಷನ್ ಆಗಲಿ TC ಇಶ್ಯೂ ಆಗಲಿ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ FA1, FA2, FA3, FA4, SA1 ಮತ್ತು SA2 ಅನ್ನು ತುಂಬಬೇಕು ಮ್ಯಾಂಡೇಟರಿ ಆಗಿರ್ತದೆ. ಅದ್ರ ಜೊತೆಗೆ ಮಕ್ಕಳ ಅಟೆಂಡೆನ್ಸ್ ಕೂಡ, ಅಕಾಡೆಮಿಕ್ ಇಯರ್ನ ಅಟೆಂಡೆನ್ಸ್ ಕೂಡ ಫಿಲ್ ಮಾಡಬೇಕಾಗಿರ್ತದೆ. ಇದನ್ನ ಪೂರ್ತಿಗೊಂಡ್ರೆ ಮಾತ್ರ ನಾವು ಪ್ರಮೋಷನ್ ಆಗಲಿ, ಅಡ್ಮಿಷನ್ ಆಗಲಿ ಅಥವಾ TC ಇಶ್ಯೂ ಆಗಲಿ ಮಾಡ್ಬೋದು. ಇಲ್ಲಿ ಪ್ರಮೋಟ್ ಕೊಡೋದು ಯಾವ ರೀತಿ ಅಂದರೆ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ 1ನೇ ತರಗತಿಯನ್ನು ನಾವು ಆಯ್ಕೆ ಮಾಡ್ಕೊತಾ ಇದ್ದೀವಿ. ಇಲ್ಲಿ 2025-24 ಸಾಲಿನಲ್ಲಿ 1ನೇ ತರಗತಿ ಮಗು 2ನೇ ತರಗತಿಗೆ ನಾವು ಪ್ರಮೋಟನ್ನು ಮಾಡಬೇಕಾಗಿದೆ. ಹಾಗಾಗಿ ನಾವು ಇಲ್ಲಿ ಸರ್ಚ್ ಅಂತ ಕೊಟ್ಟಾಗ ಈ ರೀತಿ ನಿಮ್ಮ ಮಕ್ಕಳ ಪಟ್ಟಿ ಬರ್ತದೆ. 2025-26ನೇ ಸಾಲಲ್ಲಿ 1ನೇ ಕ್ಲಾಸಲ್ಲಿ ಇದ್ದಂಥ ಮಕ್ಕಳ ಪ್ರಮೋಷನ್ ಪಟ್ಟಿ ಬರ್ತದೆ. ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಪ್ರಮೋಟ್ ಅಂತ ಹೇಳಿ ಲಾಸ್ಟಿಗೆ ಚೆಕ್ ಬಾಕ್ಸ್ಗಳಿದ್ದಾವೆ. ಇಲ್ಲಿ ಒಂದೊಂದೇ ಮಗುದು ನೀವು ಚೆಕ್ ಮಾಡಿ ಪ್ರಮೋಟ್ ಕೊಡ್ಬೋದು, ಅಥವಾ ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲ ಮಕ್ಕಳನ್ನ ಒಂದೇ ಸಾರಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ ಕನ್ಫರ್ಮೇಷನ್ ಮೆಸೇಜ್ ಕಳುತ್ತೆ. ಓಕೆ ಕೊಟ್ಟರೆ ಇಲ್ಲಿ ನಿಮ್ಮ ಒಂದು ಮೊಬೈಲಿಗೆ OTP ಬರ್ತದೆ. ಈ ಒಂದು OTPಯನ್ನು ತೆಗೆದುಕೊಂಡು ನೀವು ಅಲ್ಲಿ OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದಾಗ ಅದು ಪ್ರಮೋಟ್ ಆಗ್ತದೆ. OTP ಹಾಕಿ ವೆರಿಫೈ OTP ಅಂತ ಕೊಟ್ಟ ನಂತರ ನಿಮಗೆ 1ನೇ ತರಗತಿಯಿಂದ 2ನೇ ತರಗತಿಗೆ ಮಕ್ಕಳು ಪ್ರಮೋಟ್ ಆಗ್ತಾರೆ. ಇದೇ ರೀತಿ ಪ್ರತಿ ತರಗತಿಯ 2ನೇ ತರಗತಿ, ನಂತರದಲ್ಲಿ 3ನೇ ತರಗತಿ ಮತ್ತು 4ನೇ ತರಗತಿ, 5ನೇ ತರಗತಿ ಈ ರೀತಿಯಾಗಿ ನೀವು ಪ್ರತಿ ತರಗತಿ ಮಕ್ಕಳನ್ನು ಪ್ರಮೋಟನ್ನು ಕೊಡಬೇಕಾಗ್ತದೆ. ಇಲ್ಲಿ ನೋಡಿ, ಸಕ್ಸಸ್ಫುಲ್ ಸ್ಟೂಡೆಂಟ್ ಆರ್ ಪ್ರಮೋಟೆಡ್ ಅಂತೇಳಿ ನಿಮಗೆ ಆಪ್ಷನ್ ತೋರಿಸ್ತಾ ಇದೆ. ಅಂದರೆ 1ನೇ ತರಗತಿಯ ಮಕ್ಕಳು 2ನೇ ತರಗತಿಗೆ ಪ್ರಮೋಟನ್ನು ಮಾಡಲಾಗಿದೆ.